ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕಾಂತ. ಈ ಹೊತ್ತು ನಿಮ್ಮ ಮುಂದೆ ಬಂದಿರೋದು ಅಗೈನ್ ಸೂ ಫ್ರಮ್ ಸೋ ಸಿನಿಮಾದ ವಿಚಾರ ತಗೊಂಡು. ನಾನು ಈ ಎಲ್ಲ ಹಿಂದಿನ ವೀಡಿಯೋಗಳಲ್ಲೂ ಹೇಳ್ತಾ ಬರ್ತಿರೋ ಹಾಗೆಯೇ ಸೂ ಫ್ರಮ್ ಸೋ ಪ್ರತಿದಿನ ಸುದ್ದಿ ಮಾಡುವಂಥ ಸಿನಿಮಾ ಆಗಿದೆ. ಇವತ್ತು ಪ್ರತಿದಿನ ಅಂಥ ಅಪ್ಡೇಟ್ಸ್ ಬರ್ತಾಯಿದೆ, ಪ್ರತಿದಿನ ಅಂತಹ ದಾಖಲೆಗಳು ಕ್ರಿಯೇಟ್ ಆಗ್ತಾಯಿದೆ. ಸೊ ಇನ್ನೊಂದು ದಾಖಲೆಗೆ ಈ ಸಿನಿಮಾ ಇವತ್ತು ಸಾಕ್ಷಿಯಾಗಿದೆ. ಈ ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ ಇವತ್ತಿಗೆ 12 ದಿನ ಕಳೆದಿದೆ. ಈ 12 ದಿನದಲ್ಲಿ ಪ್ರತಿದಿನವೂ ಒಂದೊಂದು ವಿಚಾರಕ್ಕೆ ಇದು ವಿಶೇಷ ದಾಖಲೆಯನ್ನು ಬರಿತಾನೆ ಬಂದಿದೆ ಈ ಸಿನಿಮಾ. ಅದರಂತೆ ಇವತ್ತಿಗೆ ಓವರ್ಸೀಸ್ ಅಂದರೆ ವಿದೇಶದಲ್ಲಿ ಸುಮಾರು ಎಕ್ಸಾಕ್ಟ್ಲಿ ಹೇಳಬೇಕು ಅಂತಂದರೆ 5 ಲಕ್ಷ ಪ್ಲಸ್ ಟಿಕೆಟ್ಸು ಸೋಲ್ಡ್ ಔಟ್ ಆಗಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ $1 ಲೆಕ್ಕದಲ್ಲಿ ತಗೊಳ್ತೀವಿ ನಾವು ಅನ್ನೋ ಥರದ್ದಾದರೆ ಈ ಸಿನಿಮಾ ಈವರೆಗೂ ಓವರ್ಸೀಸಲ್ಲೇ 5 ಕೋಟಿ ರೂಪಾಯಿ ಗಳಿಸಿದೆ. ಇದು ಗ್ರಾಸ್ ಕಲೆಕ್ಷನ್ನು ಬರೋಬ್ಬರಿ 5 ಕೋಟಿಯನ್ನು ಹೊರದೇಶದಲ್ಲಿ ಗಳಿಸಿರುವಂತಹ ಮೊದಲ ಕನ್ನಡ ಸಿನಿಮಾ. ಅದು ಇಷ್ಟು ಕಡಿಮೆ ಸಮಯದಲ್ಲಿ ಮತ್ತು ಯಾವುದೇ ಸ್ಟಾರ್ಗಳಿಲ್ಲದೆ, ಅಬ್ಬರದ ಪ್ರಚಾರವಿಲ್ಲದೆ, ಬರೀ ವರ್ಡ್ ಆಫ್ ಮೌತಿಂದನೇ ಇಷ್ಟರ ಮಟ್ಟಿಗೆ ರೀಚ್ ಆಗಿ ಹೊರದೇಶದಲ್ಲೂ ಸಂಚಲನವನ್ನು ಸೃಷ್ಟಿಸಿರುವಂಥ ಸಿನಿಮಾ. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಕೇರಳದಲ್ಲಿ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಈ ವಾರ ರಿಲೀಸ್ ಆಗಿರುವಂಥ ಸಿನಿಮಾ ಶುಕ್ರವಾರದಿಂದ ಈ ಮಂಗಳವಾರದವರೆಗೆ ಲೆಕ್ಕ ತಗೊಂಡಾಗ ಬರೋಬ್ಬರಿ 2 ಕೋಟಿ ರೂಪಾಯಿ ಅಷ್ಟು ಸಿನಿಮಾ ಗಳಿಸಿದೆ. ಕನ್ನಡದ ಸಿನಿಮಾ ಒಂದು ಮಲಯಾಳಂನಲ್ಲಿ ಡಬ್ಬ ಆಗಿ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ದುಡ್ಡು ಮಾಡಿರುವಂಥದ್ದು ಇದು ಮೊದಲನೇದು. ಸೊ ಇದು ಎರಡನೇ ವಿಷಯ. ಸೊ ಮಲಯಾಳಂನಲ್ಲಿ ತುಂಬಿದ ಗೃಹಗಳಲ್ಲಿ ಸಿನಿಮಾ ರನ್ ಆಗ್ತಾ ಇದೆ. ವೀಕ್ ಡೇಸಲ್ಲೂ ತುಂಬ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ. ಅದೇ ಇದರಲ್ಲಿ ನಿಮಗೆ ಮೊದಲೇ ಹೇಳ್ದಂಗೆ ಈ ಸಿನಿಮಾ ತೆಲುಗಲ್ಲೂ ರಿಲೀಸ್ ಆಗ್ತಿದೆ. ಮೈತ್ರಿ ಮೂವೀಸ್ ಅವರು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾದ ವಿಷಯ ಈಗಾಗಲೇ ಇಡೀ ಇಂಡಿಯಾದಾದ್ಯಂತ ಪಸರಾಗಿದೆ. ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ತುಂಬ ಟಾಕ್ ಆಗಿದೆ. ತೆಲುಗವ್ರಿಗೆ ಆಲ್ರೆಡಿ ಈ ಸಿನಿಮಾ ಬರ್ತಿದೆ ಅಂತ ಗೊತ್ತಿತ್ತು. ನಿನ್ನೆ ಟ್ರೈಲರ್ ನೋಡಿ ಸುಮಾರು ಜನ ಅದನ್ನು ರಿವ್ಯೂಸ್ ಮಾಡಿದ್ದಾರೆ, ಅದರ ಬಗ್ಗೆ ಮಾತಾಡ್ತಿದ್ದಾರೆ, ಸುದ್ದಿ ಆಗ್ತಿದೆ. ತೆಲುಗು ಮಾಧ್ಯಮಗಳಲ್ಲಿ ಈ ಒಂದು ವಿಚಾರ ತುಂಬ ಬಜ್ನ ಕ್ರಿಯೇಟ್ ಮಾಡಿದೆ. ಮುಂದಿನ ವಾರ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದ್ರು ಅವ್ರವ್ರದ್ದೇ ಭಾಷೆಯಲ್ಲಿ. ಈ ಸಿನಿಮಾ ಮೇಲೆ ತುಂಬ ದೊಡ್ಡದು ಮಟ್ಟದ ಒಂದು ಟಾಕು ಟಾಲಿವುಡ್ ಅಂಗಳದಲ್ಲಿ ಶುರುವಾಗಿದೆ. ಇವತ್ತಿಂದ ಅಲ್ಲೂ ಕೂಡ ಈ ಒಂದು ಚಿತ್ರತಂಡ ಪ್ರಚಾರದ ಕಾರ್ಯವನ್ನು ಶುರು ಮಾಡಿದೆ. ಈ ವಾರ ಅಂದರೆ 8ನೇ ತಾರೀಕು ಈ ಸಿನಿಮಾ ಶುಕ್ರವಾರ ತೆಲುಗಲ್ಲಿ ರಿಲೀಸ್ ಆಗ್ತಾಯಿದೆ. ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಿಲೀಸ್ ಆಗ್ತಿದೆ. ಕೇರಳದಲ್ಲಿ ಹೇಗೆ ಇದು ಕಮಾಲ್ ಮಾಡಿದೆಯೋ, ಕರ್ನಾಟಕದಲ್ಲಿ ಹೇಗೆ ಇದು ಇತಿಹಾಸ ಸೃಷ್ಟಿಸಿದೆಯೋ, ತೆಲುಗಲ್ಲೂ ಅದೇ ರೀತಿಯಾದಂತಹ ಒಂದು ಸಂಚಲನವನ್ನು ಈ ಸಿನಿಮಾ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆಯ ಮಾತುಗಳು ಅಲ್ಲಾಗಲೇ ಕೇಳಿ ಬರ್ತಾ ಇದೆ. ಯಾಕೆಂದರೆ ಕಂಟೆಂಟು ಮತ್ತು ರಿಯಾಕ್ಷನ್ಸು ಬೇರೆ ಬೇರೆ ಭಾಷೆ, ಈ ಕಂಟೆಂಟ್ ಅಂದರೆ ಏನು ಈ ನಗ್ಸೋದಕ್ಕೆ ಭಾಷೆನೇ ಇಲ್ಲ. ಆ ಒಂದು ಈ ಸಿನಿಮಾ ಇದಕ್ಕೆ ಇದಕ್ಕೆ ಬರೀ ಭಾಷೆನೇ ಬೇಕಿಲ್ಲ, ಆ ಒಂದು ಎಕ್ಸ್ಪ್ರೆಷನ್ ಸಾಕು ಅನ್ನೋದನ್ನು ಈಗ ಆಲ್ರೆಡಿ ಪ್ರೂವ್ ಮಾಡ್ಕೊಂಡು ಬಂದಿರೋವಂಥದ್ದು. ಸೊ ಆ ಒಂದು ವಿಚಾರಕ್ಕೆ ತೆಲುಗಿನ ಅಂಗಳದಲ್ಲಿ ಥಿಯೇಟ್ರ್ಗಳು ಮುಗಿಬಿದ್ದು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಬನ್ನಿ ಪ್ರದರ್ಶನ ನಿಮ್ಮ ಪಿಕ್ಚರ್ ಹಾಕ್ಕೊಳ್ಳಿ ಅನ್ನೋ ಲೆವೆಲ್ಗೆ ಟಾಕ್ ಶುರುವಾಗಿರುವಂಥದ್ದು ಸಂತಸದ ವಿಷಯ. ಇಲ್ಲಿಯವರೆಗೂ ಈ ಸಿನಿಮಾ ಇವತ್ತಿನವರೆಗೂ ಬರೋಬ್ಬರಿ 13,07,970 ಪ್ಲಸ್ ಟಿಕೆಟ್ಸು ಸೋಲ್ಡ್ ಔಟ್ ಆಗಿದೆ. ರೀಸೆಂಟ್ ಟೈಮ್ಸಲ್ಲಿ ಯಾವುದೇ ಸಿನಿಮಾ, ದೊಡ್ಡವರ ಸಿನಿಮಾ ಆಗಲಿ ಸಣ್ಣವರ ಸಿನಿಮಾ, ಯಾವ ಸಿನಿಮಾನೂ ಮಾಡ್ತಿರೋಂಥ ಒಂದು ವಿಶೇಷವಾದಂತಹ ದಾಖಲೆ ಇದು ಇನ್ನೊಂದು ವಿಷಯ. ಆಮೇಲೆ ಮುಖ್ಯವಾಗಿ ಈ ಒಂದು ಸಿನಿಮಾ ಬಗ್ಗೆ ನಾನು ಇನ್ನೊಂದು ವಿಷಯನ ನಿಮಗೆ ಪ್ರಸ್ತಾಪಿಸಲೇಬೇಕು. ಕರ್ನಾಟಕದಲ್ಲಿ ಪ್ರತಿ ಸಲ ಬೇರೆ ಭಾಷೆಯ ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದಾಗ, ಅಥವಾ ನಮ್ಮವರದೇ ತುಂಬ ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದಾಗ, ಈಗ ಫಾರ್ ಎಕ್ಸಾಂಪಲ್ PVR ಒರಾಯನ್ ಮಾಲ್ ಅಂತಂದರೆ ಆ ಮಾಲಲ್ಲಿರೋ ಅಷ್ಟೂ ಸ್ಕ್ರೀನ್ಗಳಲ್ಲೂ ಒಂದೇ ಸಿನಿಮಾನ ಹಾಕ್ತಾರೆ. ಎಲ್ಲ ಶೋಗಳನ್ನು ಆ ಸಿನಿಮಾಗೆ ಕೊಟ್ಟಿರ್ತಾರೆ. ಅಂತಹ ಒಂದು ಪ್ರಮೇಯ, ಅಂತಹ ಒಂದು ಪರಿಸ್ಥಿತಿ, ಒಳ್ಳೆಯ ಪರಿಸ್ಥಿತಿ ಇವತ್ತು ಸೂ ಫ್ರಮ್ ಸೋ ಸಿನಿಮಾದಿಂದ ಆಗಿದೆ. ಒರಾಯನ್ ಮಾಲಲ್ಲಿ ಕಳೆದ 3-4 ದಿನಗಳಿಂದ ಆಲ್ಮೋಸ್ಟ್ ಇರುವಂತಹ ಅಷ್ಟು ಶೋಗಳನ್ನು ಇದೇ ಸಿನಿಮಾಗೆ ಕೊಟ್ಟಿದ್ದಾರೆ. ಬರೋಬ್ಬರಿ 23ರಿಂದ 25 ಶೋಗಳು ಒಂದೇ ಮಾಲ್ನಲ್ಲಿರುವಂಥ ಅಷ್ಟು ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗ್ತಾಯಿದೆ. ಬರೀ PVR ಒರಾಯನ್ ಮಾತ್ರ ಅಲ್ಲ, ಮಾಲ್ ಆಫ್ ಏಷ್ಯಾ, ಹಾಗೆಯೇ ಇನ್ನೊಂದು ಬೆಂಗಳೂರಲ್ಲಿರುವಂಥ PVR ಫೋರಮ್ ಮಾಲು, ಹಾಗೆಯೇ ಕನಕಪುರ ರೋಡಲ್ಲಿರುವಂತಹ PVR ಫೋರಮ್ ಮಾಲು, ಅಂದರೆ ಸುಮಾರು ಮಾಲ್ಗಳಲ್ಲಿ ನಂಬರ್ ಆಫ್ ಶೋಸು ಒಂದೇ ಮಾಲಲ್ಲಿ ಇರುವಂಥ ಅಷ್ಟು ಸ್ಕ್ರೀನ್ಗಳಲ್ಲೂ ಒಂದೇ ಸಿನಿಮಾ ಪ್ರದರ್ಶನ ಆಗುತ್ತೆ ಅನ್ನೋದು ಹೆಮ್ಮೆಯ ವಿಷಯ. ಅಂಥದ್ದೊಂದು ದಾಖಲೆಗೆ ಈ ಸಿನಿಮಾ ಸಾಕ್ಷಿಯಾಗಿದೆ. ಇನ್ನೊಂದು ವಿಷಯ, ಸೂ ಫ್ರಮ್ ಸೋ ಅಲೆ ತುಂಬ ದೊಡ್ಡದಾಗಿದೆ. ಕನ್ನಡ ಸಿನಿಮಾಗಳಿಗೇ ಎಲ್ಲ ಸಿನಿಮಾಗಳು ಚೆನ್ನಾಗಿದ್ದರೂ ಕೂಡ ಆ ಪೈಪೋಟಿ ಅನ್ನೋದು ಇವಾಗ ಶುರುವಾಗಿದೆ. ನಮ್ಮವರ ಸಿನಿಮಾಗಳಿಗೇ ಥಿಯೇಟ್ರ್ ಸಿಗದೇ ಇರೋಷ್ಟು ಒಳ್ಳೆಯ ಸಿನಿಮಾಗಳು ಬಂದಿದೆ. ಜನ ಅದನ್ನು ರಿಸೀವ್ ಮಾಡಿದ್ದಾರೆ. ಅಂತಹ ಒಂದು ಪರಿಸ್ಥಿತಿಗೆ ಸೂ ಫ್ರಮ್ ಸೋ ಇವತ್ತು ಮತ್ತೆ ಕಾರಣ ಆಗಿದೆ ಅನ್ನೋದನ್ನು
ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಂಗಾಗಿದೆ. ಈ ಸಿನಿಮಾ ಜೊತೆಗೆ ಕನ್ನಡದಲ್ಲಿ ಎಕ್ಕ ಒಳ್ಳೆಯ ಪ್ರದರ್ಶನವನ್ನು ಕಾಣ್ತಾ ಇದೆ. 4ನೇ ವಾರಕ್ಕೆ ಬಂದಿದೆ ಆ ಸಿನಿಮಾ. ಹಾಗೆಯೇ ಜೂನಿಯರ್ ಸಿನಿಮಾನು ಇರುವಂತಹ ಅಷ್ಟು ಸ್ಕ್ರೀನ್ಗಳಲ್ಲೂ ಒಳ್ಳೆಯ ಪ್ರದರ್ಶನ ಕಾಣ್ತಾ ಇದೆ. ಕಡಿಮೆ ಸ್ಕ್ರೀನ್ಸ್ ಇರ್ಬೋದು, ಬಟ್ ಜನ ನೋಡ್ತಿದ್ದಾರೆ ಸಿನಿಮಾನ. ಇದರ ಜೊತೆಗೆ ಈ ವಾರ ಬಂದಿರುವಂತಹ ಕೊತ್ತಲವಾಡಿ ಸಿನಿಮಾ ಅವರು ರಿಲೀಸೇ ತುಂಬ ಮಿನಿಮಮ್ ಸ್ಕ್ರೀನ್ಗಳಲ್ಲಿ ಬಂದಿದ್ದರು. ಈಗ ಇರುವಂಥ ಅಷ್ಟು ಸ್ಕ್ರೀನ್ಗಳು ಆ ಸಿನಿಮಾ ಕೂಡ ಒಳ್ಳೆಯ ಪ್ರದರ್ಶನವನ್ನು ಕಾಣ್ತಾ ಇದೆ ಬೆಂಗಳೂರಲ್ಲಿ. ಬೆಂಗಳೂರು ಬಿಟ್ಟು ಆಚೆ ಕಡೆ ತುಂಬ ಚೆನ್ನಾಗಿ ಈ ಸಿನಿಮಾನ ನೋಡ್ತಿದ್ದಾರೆ ಅಂತ ಚಿತ್ರತಂಡ ಹೇಳ್ತು. ಸೊ ಒಳ್ಳೆಯ ಸಿನಿಮಾಗಳು, ಒಳ್ಳೆಯ ಸಿನಿಮಾ ಬೆಳೆ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಇದೆ. ಆ್ಯಕ್ಚುಲಿ ನಮ್ಮ ಚಾನಲ್ನ ನೋಡ್ತಾರಂಥ ಅಪ್ಪಟ ಕನ್ನಡ ಸಿನಿಮಾ ಆತ್ಮಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ಈ ಥರದೊಂದು ವೀಡಿಯೋ ಮಾಡಿದಾಗ ನನಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ದೀರಾ. ಈ ಥರದೊಂದಷ್ಟು ವಿಷಯಗಳನ್ನು ಹೇಳಿ ಈ ಥರದೊಂದು ವೀಡಿಯೋ ಮಾಡಿ ಅನ್ನೋ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ಥರದ ಸುವಿಶೇಷಗಳು ಅಂತ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ವಿಷಯಗಳು ಯಾವತ್ತೂ ನಾವು ಪಸರಿಸೋದಕ್ಕೆ ಮುಂದೆ ಇರ್ತೀವಿ, ನೆಗೆಟಿವ್ಗಳಿಂದ ತುಂಬ ದೂರ ಇರ್ತೀವಿ. ಕನ್ನಡ ಸಿನಿಮಾ ಯಾವತ್ತೂ ನಮ್ಮ ಹೆಮ್ಮೆ, ಕನ್ನಡ ಸಿನಿಮಾ ಯಾವತ್ತೂ ನಮ್ಮ ಉತ್ಸಾಹ, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನಿರಂತರವಾಗಿ ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಮ ಒಂದು ಪ್ರೀತಿ ಅಭಿಮಾನಕ್ಕೆ ಥ್ಯಾಂಕ್ ಯು.